ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಫಸ್ಟ್ ಓ ವಿಜಿ ಸೂಪರ್. ಎರಡನೇ ಮಹಾಯುದ್ಧದಲ್ಲಿ ರಾಜನು ಏನೆಂದು ಘೋಷಿಸಿದನು? ಅಂಕಲ್ನ ಹೊಡಿತೀನಿ ಸುಬ್ಬಿ. ಅದಕ್ಕೆ ಎದುರಾಳಿ ರಾಜ ಹೇಳಿದ ಉತ್ತರ, ಯಾರೋ 10 ಜನ ನೋಡಿದು ಡಾನ್ ಆದವನಲ್ಲ ಕಣವ್ ನಾನು ಹೊಡೆದಿರೋ 10 ಜನನೇ ಡಾನೆ ಕಣ. ಅದಕ್ಕೆ ಸೇನಾಧಿಪತಿ ಹೇಳಿತ್ತು, ನೀನ್ ನೋಡಿದ್ರೆ ಅವನಿಗೆ ಬಿಲ್ಡಪ್ ಕೊಡ್ತೀಯ, ಅವ್ನು ನೋಡಿದ್ರೆ ನಿನಗ್ ಬಿಲ್ಡಪ್ ಕೊಡ್ತಾನೆ. ನಾನ್ ಯಾರಿಗ್ ಕೊಡ್ಲು? ನಾನೀಗ ಯಾರು ಕೊಡ್ಲು? ಸಿನಿಮಾ ಡೈಲಾಗ್ ಬರೀತಾರೆ, ಸಿನಿಮಾ ಡೈಲಾಗ್. ನೆಕ್ಸ್ಟ್ ನಾಯಿ ಮೇಲೆ ಪ್ರಬಂಧ ಬರೀರಿ. ಏನ್ ಸರ್ ಖಾಲಿ ಪೇಪರ್ ಕೊಟ್ಟವನಲ್ಲ ಸರ್, ಯಾಕೋ ನಾಯಿ ಮೇಲೆ ಪ್ರಬಂಧ ಬರೋದಿಲ್ಲ ಸರ್? ಹುಡುಕ್ತೆ ಸರ್, ನಾಯಿ ಎಲ್ಲೂ ಸಿಗ್ಲಿಲ್ಲ. ನಾಯಿ ಮೇಲ್ ಪ್ರಬಂಧ ಬರಿ ಅಂದೆ, ನಾಯಿನೇ ಹಿಡ್ಕೊಂಡ್ ಬರಿ ಅಂತಂದೇನಾ? ಈಗ ಜಡ್ಜ್ ಮೇಲ್ ಪ್ರಬಂಧ ಬರಿ ಅಂದ್ರೆ ಬರೀತೀನಿ ಸರ್. ಬರೀ ಸರ್ ಅದು ಮೇಡಮ್. ಮಕ್ಕಳೇ ಎದ್ದೇಳಿ ಮೇಲೆ, ಎದ್ದೇಳಿ ಎದ್ದೇಳಿ ಎದ್ದೇಳಿ. ಯಾರು ಸರ್ ನೀವು? ಬಿ ಆಫೀಸರ್. ಸರ್ ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಎಕ್ಸಾಮ್ ಕೊಡ್ತಾ ಇದೆ ಸರ್. ಮಕ್ಳೇ, ಮೇಷ್ಟ್ರು ಚೆನ್ನಾಗಿ ನೋಡ್ಕೋತಾ ಇದಾರ? ನಿಮಗೇನು ಹೊಡಿತಿಲ್ಲ ತಾನೇ ಅವರು? 2 ಸಲ ಫಸ್ಟ್ ಟ್ರಾನ್ಸ್ಫರ್ ಮಾಡಿ ಸರ್. ಟ್ರಾನ್ಸ್ಫರ್ ಅಲ್ಲ ಸರ್, ಜೈಲಿಗೆ ಹಾಕ್ಸಿ ಸರ್. ನನ್ನ ಅಪ್ಪ ಅಮ್ಮನ ಮುಖಾನ ನೋಡಕ್ ಬಿಡ್ತಿಲ್ಲ ಸರ್. ಸರ್ ನಾನು ಆ ತರದವನ ಸರ್. ದೇವ್ರ ಸಮಾನ ರೀ ಮಕ್ಕಳು, ಅವ್ರಿಗೆ ಈ ರೀತಿ ಕಾಟ ಕೊಡ್ತೀರಾ? ಸರ್, ಜೈಲಿಗೆ ಹಾಕಿಸ್ತೀನಿ ತಡ್ರಿ. ಜೈಲಿಗೆ ಹಾಕಿಸ್ತೀನಿ. ಮಕ್ಕಳೇ ಹಾಯ್ ಅನ್ನಿ. ಇಷ್ಟ ತನಕ ನಾನು ಮಾಡಿದ್ದು ಪ್ರ್ಯಾಂಕ್. ಒಳ್ಳೆ ರಿವೆಂಜ್. ಜೈಲಿಗೆ ಹಾಕ್ಸಿ ನಾಯಿ ನನ್ನ ಮಗ ಸರಿ. ಕೊಡ 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 ಕೊಡ. ಬರ್ರಿ ಇಲ್ಲಿ. ಯಾರು ಯಾರು? ಡಿಒ ಆಫೀಸರ್, ವೆರಿ ಸ್ಟ್ರಿಕ್ಟ್ ಆಫೀಸರ್. ಸರ್ ಸರ್ ನಮಸ್ಕಾರ ಸರ್. ನಮಸ್ಕಾರ. ನೀವೇ ಇಟ್ಕೊಳ್ರಿ. ಇಲ್ಲಿ ನಿಮ್ ಸರ್ ನಿಮ್ಗೆ ತೊಂದರೆ ಕೊಡ್ತಾವ್ರ? ಸರ್ ನಮ್ ಸರ್ ದೇವ್ರಂತ ಸರ್. ಅವ್ರು ನಮ್ಗೆ ಹೊಡೆಯೋದಲ್ಲ ಸರ್, ಮುತ್ತಿಟ್ಟು ಪಾಠ ಹೇಳ್ಕೊಡ್ತಾರೆ ಸರ್. ಸರ್ ನನ್ನ ಬಾಳಿನ ಬೀದಿ ದೀಪ ಸರ್ ನಮ್ ಸರ್. ಸರ್ ನಾನು ಇವತ್ತಿಂದ ನಮ್ಮ ಅಪ್ಪ ಅಮ್ಮನ ಮುಖ ನೋಡೋದೇ ಇಲ್ಲ ಸರ್. ಯಾಕಂದ್ರೆ ಅವರೇ ನಮ್ಮ ಅಪ್ಪ ಅಮ್ಮ ಸರ್. ಮಕ್ಕಳನ್ನೆಲ್ಲ ಇಷ್ಟು ಮುದ್ದಾಗಿ ನೋಡ್ಕೊಂತ ಇದ್ದೀರಲ್ಲ ಸರ್. ಇವತ್ತೇ ನಿಮ್ ಸರ್ನ ಟ್ರಾನ್ಸ್ಫರ್ ಮಾಡಕನ ಅಂತ ಬಂದೆ, ಆದ್ರೆ ಇನ್ನೂ 5 ವರ್ಷ ನಿಮ್ ಸಾರು ಫಿಕ್ಸ್. ಅವ್ರು ಫಸ್ಟ್ ಬಂದಿದ್ BO ಆಫೀಸರ್ ಅನ್ಕೊಂಡ್ರ? ಅವ್ರು ನನ್ನ ಫ್ರೆಂಡು. ನೀವ್ ಹಿಂಗ್ ಮಾಡ್ತೀರಾ ಅಂತ ಅಂದ್ಬಿಟ್ಟೆ ಫಸ್ಟ್ ಅವನನ್ನ ಕರೆಸ್ದೆ. ಆಮೇಲೆ BO ಆಫೀಸರ್ ಬಂದವ್ರೆ. ಇನ್ನು 5 ವರ್ಷ ನಿಮ್ಮನ್ನ ರುಬ್ಬತ್ ನಾನೇ. ಎಲ್ಲರೂ ಇವಾಗ PT ಕ್ಲಾಸ್ ನೋಡ್ರಿ. ಸಖತ್ ಎನರ್ಜಿ ಇದ್ದಂಥ ಸ್ಕಿಟ್ ಇದು. ಫಸ್ಟ್ ಬ್ರೆತ್ತಿಂದ ಲಾಸ್ಟ್ ಬ್ರೆತ್ತಿನ ತನಕ ಒಂದೇ ಎನರ್ಜಿನ ಕಾಪಾಡ್ಕೊಂಡು ಬಂದಿದ್ದು ಜಗ್ಗಪ್ಪ. ದೊಡ್ಡ ಸಲ್ಯೂಟ್ ನಿಮ್ಗೆ. ಆ ಜಗ್ಗಪ್ಪ ಒಂದು ಭಾಳ ದೊಡ್ಡ ಸ್ಪೆಷಾಲಿಟಿ ಏನು ಅಂತಂತಂದ್ರೆ, ಅವರೇ ಒಂದು ಮಾರ್ಕನ್ನು ಸೆಟ್ ಮಾಡಿಬಿಟ್ಟು ನೆಕ್ಸ್ಟ್ ವಾರ ಆ ಮಾರ್ಕನ್ನು ಅವರೇ ಮುರಿತಾರೆ. ಭಾಳ ಖುಷಿ ಆಗತ್ತೆ ರೀ. ನಿಮ್ಮ ಎನರ್ಜಿ ಸಿಗಬೇಕು ನಿಮ್ಮಂತ ಟೀಚರ್. ನಮ್ಮಂತ ಟೀಚರ್ ಸಿಗ್ಬಾರ್ದು ಸರ್. ಆಮೇಲೆ ಇನ್ನೊಂದು ಜಗಪ್ಪ, ಈ ವಿಚಾರದಲ್ಲಿ ಹೆಂಗೆ ಡಿಸೈನ್ ಆಗಿ ಹೊಡಿಬಹುದು ಅಂತೆಲ್ಲ ಹೇಳ್ಕೊಟ್ಬಿಟ್ರಿ ನೀವು. ಆಕ್ಚುಲಿ ಏನ್ ಗೊತ್ತಾ, ಇವಾಗ ಮಕ್ಕಳನ್ನ ಹೊಡಿಯಂಗಿಲ್ಲ ಈಗ ಸರ್. ನಿಮ್ಗೆ ಇನ್ನೊಂದು ಗೊತ್ತಾ,
ನಿಜವಾಗ್ಲೂ ಸ್ಕೂಲಲ್ಲೂ ಮಕ್ಕಳನ್ನ ಹೊಡೆಯಂಗಿಲ್ಲ. ಎಲ್ಲ ಪೇರೆಂಟ್ಸ್ಗಳಿಗೂ ನಾನು ಹೇಳೋದೇನು ಅಂದರೆ 1 ಏಟು 2 ಏಟು ಹೊಡೆದ್ರೆ ತಪ್ಪೇನಿಲ್ಲ ಮಕ್ಕಳಿಗೆ. ಅವರು ಒಂದು ಭಯ ಅನ್ನೋದನ್ನ ಹುಟ್ಟಿಸಿರ್ತಾರೆ, ಓದ್ಲಿ ಅಂತ ಬೆಳಿಲಿ ಅಂತ ಹಲವಾರು ವಿಷಯಗಳನ್ನ ತಿಳ್ಕೊಂಬಂದು ಅವ್ರಿಗೆ ವಿಷಯ ಮುಟ್ಟಿಸ್ತಾ ಇರ್ತಾರೆ. ಅಂತ ಪೇರೆಂಟ್ಸ್ಗಳಿಗೆ ನೀವೇ ಹೋಗ್ಬಿಟ್ಟು ಜಾಸ್ತಿ ಪೇರೆಂಟ್ಸ್ಗಳು ಟೀಚರ್ಸ್ಗಳಿಗೆ ನನ್ನ ಮಗನಿಗೆ ಹೆಂಗ್ ಹೊಡೆದೆ ಅಂತ ಬೈದ್ಬಿಟ್ರೆ ಅವರು ನಾಳೆಯಿಂದ ಅವ್ರು ಏನು ಹೇಳ್ಕೊಡಕ್ ಹೋಗಲ್ಲ. ಅವ್ನು ಏನು ತಪ್ಪು ಮಾಡಿದ್ರು ಪರವಾಗಿಲ್ಲ ಬಿಡು, ಅವ್ರ ಅಪ್ಪ ಹೊಡೆಯಕ್ ಬರ್ತಾನೆ ಅಂತ ಇದು ಮಾಡ್ಬಿಡ್ತಾನೆ. ಮನೆಯಲ್ಲೂ ಪ್ರೀತಿ, ಸ್ಕೂಲಲ್ಲೂ ಪ್ರೀತಿ ಆದ್ರೆ ಮಗು ಕಲಿಯಕ್ಕೆ ಹೋಗಲ್ಲ. ಅವಾಗಿನ ಟೀಚರ್ಸ್ಗಳೇ ಸೂಪರ್ ಸರ್. ಅದಕ್ಕೆ ರೈಲ್ವೆ ಸ್ಟೇಷನ್ ಗಂಟೆ ಹೋಗ್ಬಿಟ್ಟು ಟೀಚರ್ನ ಟ್ರೈನ್ ಹತ್ತಿಸ್ಬಿಟ್ಟು ಬಂದಿದ್ದು ಹಿಸ್ಟ್ರಿ ಉಟ್ಕೊಂಡಿತ್ತು. ಈಗಿನ ಕಾಲದಲ್ಲಿ ಆ ಟೀಚರ್ಸ್ಗಳು ಆ ಥರ ಪ್ರೀತಿ ಮಾಡೋ ಸ್ಟೂಡೆಂಟ್ಸ್ಗಳು ಯಾರೂ ಸಿಗಲ್ಲ. ಅದೊಂದು ಬೇಜಾರಿದೆ ನನಗೆ ಆ್ಯಕ್ಚುಲಿ. ಹಂಗಂದ್ಬಿಟ್ಟು ಮಕ್ಕಳಿಗೆ ವಾಡ್ದೆ ಎತ್ತಾಕ್ಬಿಡೋ ಅಂತ ಟೀಚರ್ಗಳು ಇದ್ರೂ ಅವ್ರನ್ನ ನಾವು. ನೀವು ಟೀಚರಾ? ಹಾಂ ಸರ್, ನಾನು ಟೀಚರ್. ಹೌದಾ? ಎಷ್ಟನೇ ಕ್ಲಾಸ್ ಸರ್? ನಾನು MA B.Ed ಮಾಡಿತ್ತು. ನಾನು 7th 8th 9th ಗಂಟ ತಗಂತ ಇದೆ ಸರ್. ಇದನ್ನ ಹೊಡೆಯೋದನ್ನ ನಿಲ್ಸಿದ್ದು ಎಷ್ಟನೇ ವರ್ಷದಿಂದ? ಎಷ್ಟು ವರ್ಷ ಸರ್? ನಮ್ಗೆ ಲಾಸ್ಟ್ ಆಗ್ಬಿಟ್ಟಿತ್ತು ಸರ್. ನಾನು ಅಂದಾಜು ಒಂದು 10 ವರ್ಷ ಆಯ್ತಾ? ಒಂದು 15 ವರ್ಷ ಆಯ್ತು ಸರ್. ಒಟ್ಟಾರೆ ಈ ಟೋಟಲ್ ಸ್ಕಿಟ್ ನನ್ನ ಚೈಲ್ಡ್ಹುಡ್ ಅನ್ನ ರಿಕಲೆಕ್ಟ್ ಮಾಡ್ಕೊಂಡೆ ನಾನು. ಮತ್ತೆ ನಾನು ನನ್ನ ಚೈಲ್ಡ್ಹುಡ್ಗೆ ಹೋಗೋ ಅಂತ ಅಷ್ಟೇ ನೈಜವಾಗಿ ಇದ್ದಂಥದ್ದು. ನಿಮಗೆ ಈಕ್ವಲಿ ಸರಿಸಾತಾಗಿ ಕೊಟ್ಟಿದ್ದಂಥದ್ದು ಸಂಕೇತು ಮತ್ತೆ ದರ್ಶನ್. ಒಂದು ದೊಡ್ಡ ಚಪ್ಪಾಳೆ ಅವರಿಬ್ಬರಿಗೂ. ಈ ಸ್ಕಿಟ್ಟಿನ ಮುಖಾಂತರ 2 ಮತ್ತೆ ಪುಟಾಣಿಗಳು, 2 ಕನ್ನಿಕಾ ಮತ್ತೆ ಜಾಹ್ನವಿ ಬರ್ಲಿ, ಒಂದು ದೊಡ್ಡ ಚಪ್ಪಾಳೆ ಅವರಿಬ್ಬರಿಗೂ. ಏನ್ ಕೊಡ್ಲಿ ನಾನು? ಈಗ ಮಿಲನಾಕನ್ ಕೇಳು, ಹೆಂಗಿತ್ತು ನಮ್ ಸ್ಕಿಟ್ಟು ಅಂತ ಕೇಳು. ಹೆಂಗಿತ್ತು ನಮ್ ಸ್ಕಿಟ್ಟು? ಚೆನ್ನಾಗಿತ್ತು, ಮುದ್ದಾಗಿತ್ತು, ನಿಮ್ಮಿಬ್ರು ತರನೇ ಇತ್ತು ಸ್ಕಿಟ್. ಥ್ಯಾಂಕ್ ಯು ಸರ್. ಓವರ್ ಆಲ್ ಸ್ಕಿಟ್ ಜಗ್ಗಪ್ಪ ಅವ್ರು ಲೀಡ್ ಮಾಡಿದ ಎನರ್ಜಿ ಇವರೆಲ್ಲರೂ ಕ್ಯಾರಿ ಮಾಡಿದ್ರು. ಸೂಪರ್, ಥ್ಯಾಂಕ್ ಯು. ಹೊಸ ಪುಟಾಣಿಗಳಿಗೆ ಚಾಕ್ಲೇಟ್ ಶವರ್ ಬರಲಿ. ಇನ್ನು ನಮ್ಮ ಮೇಷ್ಟ್ರೆ. ಇಲ್ಲಿ ನಾನು ಹೇಳಬೇಕಾಗಿರೋದು ಸಂತೋಷ. ಸ್ಕಿಟ್ ಆಗಿ ಇದನ್ನ ಬಹಳ ಅದ್ಭುತ ಅಮೋಘ ಅಂತ ಹೇಳ್ತೀನಿ. ಸ್ಕಿಟ್ ಆಗಿ ಅಂದ್ರೆ ಒಂದು ಪ್ರಹಸನ, ಒಂದು ನಾಟಕ ಆಗಿ. ಆದ್ರೆ ಇದು ಬಹುತೇಕ ನೋಡ್ತಕ್ಕಂಥವ್ರಿಗೆ ಎಲ್ಲೋ ಒಂದ್ ಕಡೆ ಇದು ಶಿಕ್ಷಣದ ನೀತಿಯಲ್ಲಿ ಒಡೆಯೋದು ನಿಷಿದ್ಧ. ಹೌದು ಸರ್. ಹಾಗಂತ ನೀನು ಜಗಪ್ಪ ಮಾತಾಡ್ತಾ ಇದ್ ಹೊಡಿದೇ ಇದ್ರೆ ಬುದ್ಧಿ ಕಲಿಯಲ್ಲ ಹಾಗೆ ಹೇಗೆ ಅನ್ನೋದಿದೆಯಲ್ಲ, ಎಲ್ಲೋ ಕೆಲವರು ತುಂಟರು ಒಂದೊಂದು ಶಾಲೆಗಳಲ್ಲಿ ಇರ್ತಾರೆ, ಸಾಮಾನ್ಯ ಜ್ಞಾನ ಚೆನ್ನಾಗೇ ಇರ್ತದೆ. ಅವ್ರನ್ನ ದಾರಿಗೆ ತರ್ತಕ್ಕಂಥ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಪೋಷಕರನ್ನು ಕೂರಿಸ್ಕೊಂಡು ಅವರಿಗೆ ಬೌದ್ಧಿಕವಾದ ಪ್ರಜ್ಞೆಯನ್ನು ಮೂಡಿಸ್ಬೇಕೇ ಹೊರತು ಒಡೆಯೋದು ಸೂಕ್ತ ಅಂತ ನಾವು ಹೇಳೋದು ತಪ್ಪಾಗತ್ತೆ. ಆದರೂ ಸ್ಕಿಟ್ ಮತ್ತು ಮಕ್ಕಳ ಅಭಿನಯದಲ್ಲಿ ಎಲ್ಲರೂ ಕೂಡ ಚಾಚು ತಪ್ಪದೆ ಚೆನ್ನಾಗಿ ಮಾಡಿದ್ದೀರಾ. ಅದಕ್ಕೋಸ್ಕರವಾಗಿ ಇದು ಸ್ಕಿಟ್ಟಿನ ಕಂಟೆಂಟ್ಸು ಮತ್ತು ಪರಿಹಾರ ಮತ್ತು ನೀತಿಕತೆ ಅಂತ ಅಲ್ಲ, ಆದರೆ ಅಭಿನಯದ ದೃಷ್ಟಿಯಿಂದ ಇದನ್ನು ಕೊಡ್ತಾ ಇದ್ದೀವಿ. ಸೊ ಈ ಸ್ಕಿಟ್ಗೆ ಸಿಗ್ತದೆ ಕಿಲಾಡಿ ಬಜಾರ್. ಓಕೆ ಜೂನಿಯರ್ ಕಿಲಾಡೀಸ್ ರೆಡಿ? ಸ್ಕೋರ್ ಕೊಡಿ. ಒಟ್ಟಲ್ಲಿ ಈ ಸ್ಕಿಟ್ ಮುಖಾಂತರ ಹೊಸದಾಗಿ ಪರಿಚಯ ಆಗ್ತಾರೆ ಈ ಶೋಗೆ 2 ಪುಟಾಣಿಗಳು, ಜಾಹ್ನವಿ ಅಂಡ್ ಕನ್ನಿಕಾ. ನೀವಿಬ್ರು ಬಂದೀರಾ, ಸೂಪರ್ ಆಗಿ ಆಕ್ಟಿಂಗ್ ಮಾಡ್ಬೇಕು. ಓಕೆನಾ? ಓಕೆ, ಹೈ ಫೈ. ಥ್ಯಾಂಕ್ ಯು.